ಮುಂದಕ್ಕೆ ಇಟ್ಸ್ ಅ ಯೂತ್ ಕಲ್ಚರಲ್ ಫೆಸ್ಟ್. 5 ಕ್ಯಾಟಗರೀಸಲ್ಲಿ ಕಾಂಪಿಟಿಷನ್ಸ್ ನಡೆಯುತ್ತೆ. ವೆದರ್ ಇಟ್ ಇಸ್ ಮ್ಯೂಸಿಕ್, ಡಾನ್ಸ್, ಫೈನ್ ಆರ್ಟ್ಸ್, ಥಿಯೇಟರ್ ಆ್ಯಂಡ್ ಲಿಟ್ರರಿ, ಎಲ್ಲ 5 ಕ್ಷೇತ್ರದಲ್ಲೂ 25 ಕಾಂಪಿಟಿಷನ್ಸ್ ಇದೆ. VTO ಅವರೇ ಆ ಕಾಂಪಿಟಿಷನ್ಸ್ ಮಾಡಿ ರೂಲ್ಸ್ ಮಾಡಿ ನಮ್ಗೆ ಕಳಿಸಿದ್ದಾರೆ. ಮೋರ್ ದೆನ್ 100 ಎಕ್ಸ್ಪರ್ಟ್ಸ್ ಆ ಫೀಲ್ಡಲ್ಲಿ, ವೆದರ್ ಇಟ್ ಈಸ್ ಡಾನ್ಸ್, ಡ್ರಾಮಾ. ನಾವು ಜಡ್ಜಸ್ ಹೆಸರನ್ನ ರಿವೀಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಹೇಳ್ತಾ ಇಲ್ಲ, ಇಟ್ ಇಸ್ ಅ ಪಾರ್ಟ್ ಆಫ್ ದ ರೂಲ್. ಬಟ್ ನೀವು ಅವತ್ತು ನಮ್ಮ ಸ್ಕೂಲ್ ಕಾಲೇಜಿಗೆ ಬಂದರೆ ಮೋರ್ ದೆನ್ 100 ಜನ ಎಕ್ಸ್ಪರ್ಟ್ಸ್ ಈ ಕಲಾರಂಗದಲ್ಲಿ ನಮ್ಮ ಕರ್ನಾಟಕನ ಗ್ಲೋಬಲ್ ಮ್ಯಾಪ್ ಮೇಲೆ ಹಾಕಿರೋರು ನಮ್ಮ ಕಾಲೇಜ್ ಒಳಗಡೆ ಬಂದು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಆ ಅರೇಂಜ್ಮೆಂಟ್ ಆಗಿದೆ. ಅದು ಬಿಟ್ಟರೆ ನಾವು ಫಸ್ಟ್ ಟೈಮ್ ನಾವು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾವು ಯಾವಾಗಲೂ ಹೇಳ್ತೀವಿ ಸೇಯಿಂಗ್ ದಟ್ ನಾವು ಇಂಜಿನಿಯರಿಂಗ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ ಅಂತ. ಬೆಂಗಳೂರು, ಕರ್ನಾಟಕ, ಮೋಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ನಮ್ಮ ಕರ್ನಾಟಕದಲ್ಲಿದೆ ಅಂತ. ಸೊ ನಾವು ಬರೀ ಒಂದು ಇಂಜಿನಿಯರಿಂಗ್ ಅಲ್ಲ, ನಾವು ಓವರ್ ಆಲ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ನಮ್ಮ ಈ ಸತಿ ಇಂಟ್ರ್ಯಾಕ್ಟ್ 2025 24ನೇ VTU ಫೆಸ್ಟ್ ಥೀಮ್ನ ಬ್ರ್ಯಾಂಡ್ ಕರ್ನಾಟಕ ಆಗಿಟ್ಟಿದ್ದೀವಿ ನಾವು. ಯಾಕೆಂದರೆ ನಾವು ಹೆಮ್ಮೆಯಿಂದ ನಮ್ಮ ರಾಜ್ಯದಲ್ಲಿ ಏನೇನು ಕಲೆ ಇದೆ, ಯಾವ ಮೂಲೆಯಲ್ಲಿದೆ, ಒಂದು ಯಕ್ಷಗಾನ ಆಗಿರ್ಬೋದು, ಒಂದು ಕೋಲಾಟ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದನ್ನು ಹೆಂಗೆ ನಾವು ಪ್ರತಿಭೆ ತರ್ತೀವಿ ಅಂತ ನೀವು ಬರೀ ನೋಡೋದೇ ಅಲ್ಲ, ಅನುಭವಿಸ್ತೀರಾ. 24ನೇ ತಾರೀಕಿಂದ 27ನೇ ತಾರೀಕು ನಮ್ಮ ಕಾಲೇಜ್ಗೆ ಬಂದರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬನ್ನಿ, ಈ ಕಲ್ಚರಲ್ ಎಕ್ಸ್ಟ್ರಾವ್ಯಾಗ್ಯಾನ್ಸಾನ ಎಕ್ಸ್ಪೀರಿಯನ್ಸ್ ಮಾಡಿ. ನಾವು ಯಾವುದೇ ಗೆಸ್ಟ್ನ ಇಲ್ಲಿ ಕರೆದ್ರು ದೇ ವಿಲ್ ರೆಪ್ರೆಸೆಂಟ್ ಬ್ರ್ಯಾಂಡ್ ಕರ್ನಾಟಕ. ಅವರು ನಮ್ಮ ಕರ್ನಾಟಕದವರಾಗಿ ಕರ್ನಾಟಕದ ಹೆಸರನ್ನ ಇನ್ನೂ ಒಂದಷ್ಟು ಕಡೆ ಹೋಗಿದ್ದಾರೆ. ಅವ್ರಿಗೂ ನಾವೊಂದು ಸನ್ಮಾನ ಮಾಡಬೇಕು, ನಾವೊಂದು ಅಪ್ರಿಸಿಯೇಷನ್ ಕೊಡಬೇಕು, ಅದು ನಮ್ಮ ಸಂಸ್ಥೆ ಆಗಿರಬೇಕು ಅಂತ ತುಂಬ ಯೋಚನೆ ಮಾಡಿ ನಾವು ಈ ಫಂಕ್ಷನ್ ಮಾಡ್ತಾ ಇದ್ದೀವಿ. Function inauguration will be done by our Deputy Chief Minister D.K. Shivakumar, who is also the Chairman of Global Academy of Technology. 25 ವರ್ಷ ಅವರು ಒಂದು ಚಾಯ್ಸ್ ಆಗಿ ಎಜುಕೇಷನ್ ಅಂತ ತಗೊಂಡು ಮುಂದೆ ಹೋಗಿದ್ದಾರೆ. He has given us the opportunity. I thank him on behalf of the entire family of National Education Foundation and Global Academy of Technology for giving us the opportunity. It will also be presided by the Vice Chancellor of VTU. Sir will be here. He will also support us. He supported us in every way by trusting us in this organization. So Vidyashankar sir ಬರ್ತಾರೆ ಅವತ್ತಿನ ದಿವಸ. ಸ್ಪೆಷಲ್ ಗೆಸ್ಟ್ ಆಗಿ ಧ್ರುವ ಸರ್ಜಾ ಅವರು ಬರ್ತಾರೆ ನಮ್ಮ ಕಾಲೇಜ್ಗೆ ಅವತ್ತು ಟು ಇನಾಗ್ರೇಟ್ ದ ಕಲ್ಚರಲ್ ಎಕ್ಸ್ಟ್ರಾವ್ಯಾಗನ್ಸಾ. ಹೂ ಹಿ ಇಸ್ ನಾನು ಅವ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. who is definitely a representation of brand Karnataka. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಅವ್ರ ಸಂಸ್ಥೆನ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ನಮ್ಮ ಅಭಿನಂದನೆಗಳನ್ನ ಅವ್ರಿಗೆ ಹೇಳಬೇಕು ಅಂತ ಅವ್ರನ್ನ ಕರೆಸ್ತಾ ಇದ್ದೀವಿ. ದ ವೆಲ್ ನೋನ್ ಕರ್ನಾಟಕದ ಸಿಂಗರ್ ಆಗಿ ವರ್ಲ್ಡ್ ಮ್ಯಾಪಲ್ಲಿ ಒಂದು ಹೆಸರು ಮಾಡಿರೋ ವಿಜಯ್ ಪ್ರಕಾಶ್ ಕಾನ್ಸರ್ಟ್ 25ನೇ ತಾರೀಕು ರಾತ್ರಿ ಇರುತ್ತೆ. ಪ್ರೆಸ್ ಅವರು ದಯವಿಟ್ಟು ಬನ್ನಿ. ಅದು ಬಿಟ್ಟು ಬಿಕ್ಕಿರು ಯಾರಾದರೂ ನಮ್ಮ ಸ್ಟೂಡೆಂಟ್ಸು ನಮ್ಮ ಕಾಲೇಜಸ್ ಅವರು ಎಲ್ಲರೂ ಬಂದು ಅವ್ರು ತಗೋಬೇಕು. ಅವರನ್ನು ನಾವೇನು ಚೂಸ್ ಮಾಡಿದ್ದೀವಿ ಅಂದರೆ ಹಿ ಈಸ್ ನೋ ಲೆಸ್ ದೆನ್ ಬ್ರ್ಯಾಂಡ್ ಕರ್ನಾಟಕ ಫಾರ್ ಆಲ್ ಆಫ್ ಅಸ್. ಸೊ ಅಂಥವರೇ ನಮ್ಮ ಕಾಲೇಜಲ್ಲಿ ಪರ್ಫಾರ್ಮ್ ಮಾಡಬೇಕು. ಅವ್ರು ತುಂಬ ಸಲ ಮುಂಚೆನೂ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದಿದ್ದಾರೆ, ಬಟ್ ಯಾವತ್ತೇ ಬಂದರೂ ಅವ್ರು ಸ್ಪೆಷಲಾಗಿ ಫೀಲ್ ಮಾಡಿಸ್ತಾರೆ ಅಂತ ಅವರು ಬರ್ತಾ ಇದ್ದಾರೆ. ಇನ್ ಫೈನಲ್ ಇದು ಬಿಟ್ಟು ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ. ಸೊ ನೀವು ನಮ್ಮನ್ನ ಫಾಲೋ ಮಾಡ್ತಿದ್ರೆ ಇವತ್ತಿಂದ 25ನೇ ತಾರೀಕುವರೆಗೂ ಯಾರು ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಾವು ಕಳಿಸ್ಕೊಡ್ತೀವಿ. ಫೈನಲ್ ಕ್ಲೋಸಿಂಗ್ ಸೆರೆಮನಿಗೆ ವಿಜಯ ರಾಘವೇಂದ್ರ ಅವ್ರು ಬರ್ತಾ ಇದ್ದಾರೆ, who's also been our ಹೆಮ್ಮೆ of our Karnataka, who motivates students, who understands education, who's coming here to tell not just about the culture but also the tradition of India. ಅವ್ರು ಹಾಡೋದಾಗಿರ್ಬೋದು, ಅವ್ರು ಬರೆಯೋದಾಗಿರ್ಬೋದು, ಇವತ್ತೊಂದು ಅವ್ರ ಪಾಡ್ಕಾಸ್ಟ್ ಆಗಿರ್ಬೋದು ನಾವು ನೋಡ್ತಾ ಇದ್ವಿ. ಇದೆಲ್ಲನೂ ನಮ್ಮ ಮಕ್ಳಿಗೆ ಸ್ಫೂರ್ತಿ ಆಗಲಿ. ಆ್ಯಂಡ್ ಏನಂತಕ್ಕೆ ನಾವು ಇಷ್ಟು ಜನನ ಕರ್ಕೊಂಡು ಬರ್ತಾ ಇದ್ದೀವಿ ಅಂದರೆ ನಾವು ಈ ಆಡಿಟೋರಿಯಮಲ್ಲಿ ಕೂತಾಗ ನಾವು ಒಂದು ಆ ಥರ ಆಗ್ಬೋದು ಅಂತ ಒಂದು ಡ್ರೀಮ್ ನಮ್ಮ ಮಕ್ಕಳು ಮಾಡಲಿ, ಅದನ್ನು ಅಚೀವ್ ಮಾಡಲಿ. ಸುಮ್ಮನೆ ಒಂದು ಟಿ ವಿಲಿ ನೋಡಿಕೊಂಡು ಸ್ಟಾರ್ ಅನ್ನೋದಲ್ಲ, ಲೈವಲ್ಲಿ ನೋಡಿ ನಾವು ಹೆಂಗೆ ಆ ಸ್ಟಾರ್ ಆಗ್ಬೋದು ಅಂತ ಒಂದು ಮೋಟಿವೇಶನ್ ನಮ್ಮ ಸ್ಟೂಡೆಂಟ್ಸಿಗೆ ಬರಲಿ ಅಂತ ಕಾರಣಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಎವ್ರಿ ಟೈಮ್ ದ ಗೇಟ್ ಆಫ್ ಗ್ಲೋಬಲ್ ಓಪನ್ಸ್ we will appreciate and thank a person to come in to motivate us.
ಅಂತ ಹೇಳ್ತಾ, ನೀವೆಲ್ಲರೂ ಬನ್ನಿ, ಜಾಯಿನ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಮೀಡಿಯಾ ಸಪೋರ್ಟ್ ಇಲ್ಲದೆ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ನಮ್ಮ ಕಾಲೇಜ್ ಹೆಸರನ್ನ ನೀವು ಸ್ವಲ್ಪ ತೊಗೊಂಡೋಗಿ, ನಾನೇನು ಸುಮ್ಮನೆ ನಮ್ಮ ಕಾಲೇಜ್ ಹೆಸರನ್ನ ಬರೀರಿ ಅಂತ ಹೇಳ್ತಾರೆ, ಬಂದು 4 ದಿವಸ ನಾವು ಹೆಂಗೆ ಒಂದು ಫೆಸ್ಟ್ನ ಮಾಡ್ತೀವಿ, ಹೆಂಗೆ ನಾವು ನಮ್ಮ ರಾಜ್ಯದ ಹಬ್ಬನ ಆಚರಿಸ್ತೀವಿ ಅಂತ ಬಂದು ಅನುಭವಿಸಿ ನೀವು ಆಮೇಲೆ ಬರೀರಿ ಅಂತ ಹೇಳ್ತಾ, ಇಫ್ ಎನಿವನ್ ಎಲ್ಸ್ ಹ್ಯಾಸ್ ಎನಿಥಿಂಗ್ ಟು ಸೇ, ಥ್ಯಾಂಕ್ ಯು ಸೋ ಮಚ್. ಹೋಪ್ ನಾನೆಲ್ಲ ಕವರ್ ಮಾಡಿದ್ದೀನಿ. ಇದು ಬಿಟ್ಟು ನಿಮ್ಗೆ ಅನಿಸಿದ್ರೆ ನಾನೇನಾದರೂ ಕವರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಕೇಳಿ, ನಾನು ಉತ್ತರ ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ನನ್ನ ಬಂದು ಸಪೋರ್ಟ್ ಮಾಡಿರೋದಕ್ಕೆ. ನಾವು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿನ 25 ವರ್ಷದ ಮುಂಚೆ ಓಪನ್ ಮಾಡಿದಾಗ ನಂಗೆ ಅನಿಸುತ್ತೆ ನಮ್ಮ ತಂದೆದು ಒಂದೇ ವಿಷಯದ್ದು, ನಾವು ಬರೀ ನಮ್ಮ ಹೆಸರಲ್ಲ, ನನ್ನ ಮಗಳ ಹೆಸರಲ್ಲ, ಇನ್ನೊಬ್ಬರ ಹೆಸರಲ್ಲ, ಗ್ಲೋಬಲ್ ಹೆಸರಲ್ಲಿ ಇನ್ಸ್ಟಿಟ್ಯೂಟ್ ಕಲಿ ಅಂತ ಇಡಬೇಕು ಅಂತ ಗ್ಲೋಬಲ್ ಅಂತ ಹೆಸರಿಟ್ಟರು. ಆ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ಗೆ ನಮ್ಮ ಇನ್ಸ್ಟಿಟ್ಯೂಟ್ ಇರುತ್ತೆ, ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ನಾವು ಬರೀ ಒಂದು ಫಾಲೋವರ್ ಅಲ್ಲ, ಬಟ್ ಒಂದು ಚೇಂಜ್ ಮೇಕರ್ ಆಗಿ ಒಂದು ಇನ್ಸ್ಟಿಟ್ಯೂಟ್ ಆಗಿ ಮಾಡ್ತೀವಿ. ನಾವು 24ನೇ ವರ್ಷದ VTU ಫೆಸ್ಟ್ನ ಯಾವ ಥರ ಮಾಡ್ತಾ ಇದ್ದೀವಿ ಅಂದರೆ, 25ನೇ ವರ್ಷಕ್ಕೆ ಹೋದಾಗ ಇವ್ರು ಬಿಟ್ಟು ಇನ್ನೊಬ್ರು ಮಾಡೋಕ್ಕಾಗಲ್ಲ ಅಂತ ನಮ್ಮ ಹತ್ರನೇ VTU ಬರಬೇಕು ಅಂತ ಒಂದು ಬೆಂಚ್ ಮಾರ್ಕ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಈ ವರ್ಷ ಜಸ್ಟ್ ಒಂದು ಟ್ರೇಲರ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು 25ನೇ ವರ್ಷನ ಸೆಲೆಬ್ರೇಟ್ ಮಾಡೋಕ್ಕೆ. ಇನ್ನು ಈ ವರ್ಷ ಪೂರ್ತಿ ನಾನು ನಿಮ್ಮನ್ನ ಕರಿತಾನೆ ಇರ್ತೀನಿ, ನಿಮ್ಗೆ ಹೊಸ ವಿಷಯ ತಿಳಿಸ್ತಾನೆ ಇರ್ತೀನಿ. ನೀವು ದಯವಿಟ್ಟು ಈ ಹೊಸ ವಿಷಯನ ರಾಜ್ಯದ ಜನತೆಗೆ ತಿಳಿಸಿ. ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಸಂಸ್ಥೆ ಎಂಥ ಒಳ್ಳೆ ಸಂಸ್ಥೆ, ನಿಮ್ಮ ಮಕ್ಕಳಿಗೆ ನಾವಿಲ್ಲಿ ಬರೀ ಒಂದು ನಾಲೆಜ್ ಅಂತ ಕೊಡಲ್ಲ, ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿ ಈಚೆ ಕಳಿಸ್ತೀವಿ ಅಂತ ನಮ್ಗೆ ಕೇಳ್ಕೊಂಡು ನಮ್ಮ ಹತ್ರನೂ ಬನ್ನಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.